ಉಪಮುಖ್ಯಮಂತ್ರಿ ಅವರು ಭಾಳ ಕಟ್ಟುನಿಟ್ಟಾಗಿ ಡಿಸ್ಕಷನ್ ಮಾಡಿಬಿಟ್ಟು ಕಟ್ಟುನಿಟ್ಟಾಗಿ ಆದೇಶ ಕೊಟ್ಟಿದ್ದಾರೆ. ಬೇಗನೆ ಈ ರಸ್ತೆಗಳು ಏನು ಗುಂಡಿ ಇದೆ ಅದನ್ನು ಮುಚ್ಚಲಿಕ್ಕೆ ಕಾರ್ಯಕ್ರಮ ತಗೊಳ್ಬೇಕು. ನಾವು ಮತ್ತು ಅದರ ಬಗ್ಗೆ ನಾವು ಟ್ರಾಫಿಕ್ ಅವ್ರ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಎಲ್ಲೆಲ್ಲಿ ಮೇನ್ ರೋಡ್ಸ್ನಲ್ಲಿ ಇದೆ ಅಲ್ಲಿ ಗುಂಡು ಮುಚ್ಚಲಿಕ್ಕೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಿರ್ದೇಶನ ಕೊಟ್ಟಿದ್ದಾರೆ. ನಾವು ಇದರ ಬಗ್ಗೆ ಈಗಾಗಲೇ ಅವರು ಕೊಟ್ಟಂಥ ಲಿಸ್ಟ್ನಲ್ಲಿ ಒಂದು 1500 ಗುಂಡಿಗಳನ್ನ ಮುಚ್ಚಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ಇದೆ. ಅದು ಬೇಗನೆ ನಾವು ವ್ಯವಸ್ಥೆ ಮಾಡ್ತೀವಿ. ಕಮಿಷನರ್ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಅವರಿಗೇನಾದರೂ ಫಂಡ್ಸಿದು ಕೊರತೆ ಇದ್ದರೆ ನಾವು ರಿಲೀಸ್ ಮಾಡ್ತೇವೆ. ಏನಾದರೂ ಏಜೆನ್ಸೀಸ್ ಇಲ್ಲದಿದ್ದರೆ ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಇದರ ಬಗ್ಗೆ ಈಗಾಗಲೇ ನಮ್ಮ ACS UTD ಅವರು ಸಹ ಅವ್ರ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಸಹ ಸೂಕ್ತ ಕ್ರಮ ತಗೊಳ್ಳಿಕ್ಕೆ ಅವರು ನಿರ್ದೇಶನ ಸಹ ಕೊಟ್ಟಿದ್ದಾರೆ. ಒಂದು ಆನ್ಗೋಯಿಂಗ್ ಮೆಟ್ರೋ ವರ್ಕ್ಸ್ ಇದೆ. ಮೆಟ್ರೋ ವರ್ಕ್ಸ್ನಲ್ಲಿ ಇರ್ತಕ್ಕಂಥ ಮೋಸದ ಲೊಕೇಶನ್ನಲ್ಲಿ ಈಗಾಗಲೇ ಗುಂಡಿ ಮುಚ್ಚಲಿಕ್ಕೆ ಕಾರ್ಯಕ್ರಮ ಆಗಿದೆ. ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದರೆ, ನನ್ನ ಪ್ರಕಾರ ಮಳೆ ಬೀಳುವಾಗ ನಮಗೆ ಸಮಸ್ಯೆ ಬಂದೇ ಬರುತ್ತದೆ. ನಾವು ಪ್ರತಿ ಸಾರಿ ಮಳೆ ಬಿದ್ದ ತಕ್ಷಣ ನಾವು ರೋಡ್ ರೆಸ್ಟೋರೇಷನ್ ಕೆಲಸ ಮಾಡ್ತಾ ಇದ್ದೀವಿ. 2-3 ಕಡೆ ನಾವು ಆಲ್ರೆಡಿ ಮಾಡಿದ್ದೀವಿ. ಪ್ರತಿ ಸಾರಿ ಮಳೆ ಬಿದ್ದ ತಕ್ಷಣ ಈ ಲೋಡ್ನಲ್ಲಿ ಕೆಲವು ರೋಡ್ಸ್ನಲ್ಲಿ ಸ್ವಲ್ಪ ಸಮಸ್ಯೆ ಬಂದೇ ಬರ್ತದೆ. ಯಾಕಂದರೆ ಅವರು ಈ ಸರ್ವಿಸ್ ರೋಡ್ಸ್ನಲ್ಲಿ ಉಪಯೋಗ ಮಾಡಿಬಿಟ್ಟು ಸಾಕಷ್ಟು ಜನರು ಅದನ್ನೇ ಮೇನ್ ರೋಡ್ ಅಂತ ಉಪಯೋಗ ಮಾಡ್ತಾ ಇದ್ದು ಕಂಡು ಬರ್ತಾರೆ. ಸೊ ಈ ದಿಶೆಯಲ್ಲಿ 2 ಕೆಲಸ ಮಾಡ್ತಾಯಿದ್ದೀವಿ. ಒಂದು, ಈಗ ಮಳೆಗಾಲ ಮುಗಿದ ತಕ್ಷಣ ನಾವು ಇನ್ನೊಂದು ಸಾರಿ ಗುಂಡಿ ಮುಚ್ಚಲಿಕ್ಕೆ ಕಾರ್ಯಕ್ರಮ ಖಂಡಿತ ಮಾಡ್ತೀವಿ. ಅದರ ಜೊತೆಗೆ ORRC ಏರಿಯಾದಲ್ಲಿ ಬೇರೆ ಬೇರೆ ಏನು ಫೀಡರ್ ರೋಡ್ಸ್ ಇದೆ ಅದಕ್ಕೆ ಒಂದು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಬಿಟ್ಟು ಅದನ್ನು ಸರಿಪಡಿಸಲಿಕ್ಕೆ ಒಂದು 4-5 ಜಾಗ ಒಂದು ಲಿಸ್ಟ್ ಅವರ ಜೊತೆಗೆ ಚರ್ಚೆ ಮಾಡಿದ ಜಾಗದಲ್ಲಿ ರೋಡ್ಸನ್ನು ನಾವು ಇಂಪ್ರೂವ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಉತ್ತರರಿಂಗು ಮೊದಲಿಂದ ಅಷ್ಟು ಸಮಸ್ಯೆ ಇಲ್ಲ. ಯಾಕಂದರೆ ಈಗ ಫಸ್ಟ್ ನಮ್ಮದು ಒನ್ಸ್ ಕನ್ಸ್ಟ್ರಕ್ಷನ್ ವರ್ಕ್ ಆಫ್ ದ ಔಟರ್ ರಿಂಗ್ ಮೆಟ್ರೋ ಆಗ ತನಕ ಎಲ್ಲರಿಗೆ ಸ್ವಲ್ಪ ತೊಂದರೆ ಆಗೇ ಆಗುತ್ತದೆ. ಅದಕ್ಕೆ ಎಲ್ಲರೂ ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ವೇಟ್ ಮಾಡಬೇಕಾಗ್ತದೆ. ಇಟ್ ಈಸ್ ಆಲ್ಮೋಸ್ಟ್ ಇನ್ ದ ಫೈನಲ್ ಸ್ಟೇಜ್. ಬರೀ ಒಂದು ಸ್ಟೇಷನ್ ಕೆಲಸ ಮಾತ್ರ ಕೆಲವು ಜಾಗದಲ್ಲಿ ಉಳಿದಿದೆ. ಮೇನ್ ಲೈನ್ ಮೋರ್ ಆರ್ ಲೆಸ್ ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೆ ಇನ್ನೊಂದು 2 ತಿಂಗಳೊಳಗೆ ವಿಲ್ ಬಿ ಏಬಲ್ ಟು ಗಿವ್ ಮಚ್ ಬೆಟರ್ ರೋಡ್ಸ್.